ನಮಸ್ಕಾರ ಸ್ನೇಹಿತರೆ, ಕಾಫಿ ಟೈಮ್ ಕನ್ನಡದ ಮತ್ತೊಂದು ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ? ಇವತ್ತು ಮತ್ತೊಂದು ಇಂಡಿಯಾ ಸೀರೀಸ್ ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಈ ಸಲ ಒಳ್ಳೊಳ್ಳೆ ಹೊಸ ಪ್ಲೇಸಸನ್ನು ನಮ್ಮ ಚಾನಲ್ನಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಹಿಂದಿನ ವೀಡಿಯೋಸ್ ನೋಡಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಪ್ಲೇಲಿಸ್ಟ್ ಲಿಂಕ್ ಇದೆ, ಚೆಕ್ ಮಾಡಿ ವಿಡಿಯೋ ನೋಡ್ಬೋದಲ್ಲಿ. ನಿಮ್ಮಲ್ಲಿ ಸಾಕಷ್ಟು ಜನರಿಗೆ ಗೊತ್ತು, ನಾನು ಕೆಲವು ತಿಂಗಳ ಹಿಂದೆ ಮತ್ತೆ ಇಂಡಿಯಾ ವಿಸಿಟ್ ಮಾಡೋ ಒಂದು ಅನಿವಾರ್ಯ ಕಾರಣ ಬಂತು. ನಮ್ಮ ಚಾನಲ್ನಲ್ಲಿ ತುಂಬ ಹೊಸ ಸಬ್ಸ್ಕ್ರೈಬರ್ಸ್ ಇರೋ ಕಾರಣ ನಾನು ಮತ್ತೆ ಅದನ್ನು ಮೆನ್ಷನ್ ಮಾಡ್ತಾ ಇದ್ದೀನಿ. ಇವತ್ತಿನ ನಮ್ಮ ಪಯಣ ವಿದುರಾಶ್ವತ್ಥದ ಕಡೆಗೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನಲ್ಲಿರೋ ಈ ಹಳ್ಳಿ ಗೌರಿಬಿದನೂರಿನಿಂದ 6 ಕಿಲೋಮೀಟರ್ ದೂರದಲ್ಲಿದೆ. ಬೆಂಗಳೂರು ಮೆಜೆಸ್ಟಿಕ್ನಿಂದ ಇಲ್ಲಿಗೆ 87 ಕಿಲೋಮೀಟರ್ಸ್ ಆಗುತ್ತೆ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ 45 ಕಿಲೋಮೀಟರ್ಸ್ ಆಗುತ್ತೆ. ಟ್ರೈನ್ ಸ್ಟೇಷನ್ ಇದ್ದರೂ ಸಹ ಇಲ್ಲಿ ಕಮ್ಮಿ ಟ್ರೈನ್ ಸ್ಟಾಪ್ ಮಾಡೋ ಕಾರಣ ಟ್ರೈನಲ್ಲಿ ಇಲ್ಲಿಗೆ ಬರೋದು ಆಪ್ಷನ್ನು ಒಳ್ಳೆಯದಲ್ಲ. ಇಲ್ಲಿಗೆ ಬಸ್ ಅಥವಾ ಕಾರ್ನಲ್ಲಿ ಈಸಿಯಾಗಿ ರೀಚ್ ಆಗ್ಬೋದು. ಕರ್ನಾಟಕ ಆಂಧ್ರ ಪ್ರದೇಶ್ ಬಾರ್ಡರ್ನಲ್ಲಿರೋ ಈ ಹಳ್ಳಿ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲೂ ಒಂದು ಪ್ರಮುಖ ಪಾತ್ರವನ್ನು ಹೊಂದಿದೆ. ದಕ್ಷಿಣ ಭಾರತದ ಜಾಲಿಯನ್ ವಾಲಾಬಾಗ್ ಅಂತಲೇ ಈ ಹಳ್ಳಿ ಕರೆಸ್ಕೊಳ್ಳುತ್ತಂತೆ. ಮಹಾಭಾರತದ ವಿದುರನ ಬಗ್ಗೆ ಎಲ್ಲರಿಗೂ ಗೊತ್ತೇ ಇದೆ. ಯುದ್ಧದ ನಂತರ ರಕ್ತಪಾತ, ಮರಣ ಎಲ್ಲ ನೋಡಿ ಚಿಂತಾಭ್ರಾಂತನಾದ ವಿದುರನಿಗೆ ಕೃಷ್ಣನ ಉಪದೇಶದಂತೆ ತೀರ್ಥಯಾತ್ರೆ ಮಾಡ್ತಾ ಕೊನೆಗೆ ಮೈತ್ರೇಯ ಋಷಿಯ ಆಶ್ರಮದಲ್ಲಿ ಬಂದು ನೆಲೆಸ್ತಾರೆ. ಒಂದು ದಿನ ಸಂಧ್ಯಾ ವಂದನೆ ಮಾಡುವಾಗ ಉತ್ತರ ಪಿನಾಕಿನಿ ನದಿಯಲ್ಲಿ ಒಂದು ಸಸಿ ಸಿಗುತ್ತಂತೆ. ಋಷಿಗಳ ಆಜ್ಞೆಯಂತೆ ಅದನ್ನು ನೆಟ್ಟು ಪೂಜೆ ಮಾಡಲು ಶುರು ಮಾಡ್ತಾರೆ. ಆ ವೃಕ್ಷವೇ ಈ ಅಶ್ವತ್ಥ ವೃಕ್ಷ. ಇದೇ ಕಾರಣ ಈ ಜಾಗಕ್ಕೆ ವಿದುರಾಶ್ವತ್ಥ ಎಂದು ಕರೀತಾರೆ. ಈ ವೃಕ್ಷದ ಒಂದು ತುಂಡು ದೇವಸ್ಥಾನದಲ್ಲಿ ಈಗಲೂ ನೋಡೋದಕ್ಕೆ ಸಿಗುತ್ತೆ. ವಿಡಿಯೋದ ಕೊನೆಯಲ್ಲಿ ನೀವು ಅದನ್ನು ನೋಡ್ಬೋದು. ಚೋಳರ ಕಾಲದಲ್ಲಿ ಇಲ್ಲಿ ದೇವಸ್ಥಾನದ ನಿರ್ಮಾಣವಾಗುತ್ತಂತೆ. ಕಾಲಕ್ರಮೇಣ ಈ ದೇವಸ್ಥಾನ ಸಾಕಷ್ಟು ಬದಲಾವಣೆಗಳನ್ನು ಕಂಡಿದೆ. ಇಲ್ಲಿ ನಮಗೆ ಸಾಕಷ್ಟು ನಾಗರಕಟ್ಟೆ ನೋಡೋದಕ್ಕೆ ಸಿಗುತ್ತೆ. ನಾಗದೋಷ ಇರೋರಿಗೆ ಇದು ಪರಿಹಾರ ಸ್ಥಳವಾಗಿದೆ. ರಾಹುಕೇತು ಪೂಜೆ, ಕಾಲಸರ್ಪ ದೋಷ ನಿವಾರಣೆ ಪೂಜೆ, ನಾಗದೋಷ ಪೂಜೆ, ಸಂತಾನ ನಾಗೇಂದ್ರ ಸ್ವಾಮಿಯ ಆರಾಧನೆ ಇಲ್ಲಿ ಪ್ರಮುಖವಾದದ್ದು. ಮಾರ್ಚ್ ಏಪ್ರಿಲ್ನಲ್ಲಿ ಪ್ರತಿ ವರ್ಷ ಇಲ್ಲಿ ದೊಡ್ಡ ಜಾತ್ರೆ ಮತ್ತು ರಥೋತ್ಸವ ನಡೆಯುತ್ತೆ. ಇಲ್ಲಿ ನಿಮಗೆ ಕಾಣಿಸ್ತಾ ಇರೋ ಜಾಗದಲ್ಲೇ ಆ ದೊಡ್ಡ ಅಶ್ವತ್ಥ ವೃಕ್ಷ ಏನಿದೆ, ವಿದುರ ನೆಟ್ಟಂಥ ವೃಕ್ಷ ಅಲ್ಲಿ ಇದ್ದದ್ದು. ಈಗ ತುಂಬಾ ನೀಟಾಗಿ ಇದನ್ನೆಲ್ಲ ಫಿನಿಶ್ ಮಾಡಿಬಿಟ್ಟು ಎಲ್ಲ ಕ್ಲೀನಾಗಿ ಕಾಣಿಸೋ ಥರ ಚೆನ್ನಾಗಿ ಮಾಡಿದ್ದಾರೆ. ಮುಂಚೆ ಇಷ್ಟೆಲ್ಲ ಆ ಸಿಮೆಂಟ್ ವರ್ಕು, ಆ ಇಟ್ಟಿಗೆ ಕೆಲಸ ಏನಿದೆ ಅದೆಲ್ಲ ಅಷ್ಟಾಗಿ ನೋಡೋದಕ್ಕೆ ಸಿಗ್ತಾ ಇರಲಿಲ್ಲ. ದೇವಸ್ಥಾನದ ನಿರ್ಮಾಣ ಅಷ್ಟೇ ಅಲ್ಲ, ಇಲ್ಲಿನ ಸೌಕರ್ಯಗಳು ಸಹ ಸಾಕಷ್ಟು ಬದಲಾವಣೆಗಳನ್ನು ಕಂಡಿದೆ. ಹಾಗೂ ತುಂಬಾ ಸೌಕರ್ಯವನ್ನು ದೇವಸ್ಥಾನದ ಸಿಬ್ಬಂದಿ ವರ್ಗದವರು ಮಾಡಿಕೊಟ್ಟಿದ್ದಾರೆ. ಇಲ್ಲಿ ನಾನಾಗಲೇ ಹೇಳಿದ್ನಲ್ಲ, ದೊಡ್ಡ ಅಶ್ವತ್ಥ ವೃಕ್ಷದ ಒಂದು ತುಂಡು ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ. ಇದೇ ನೋಡಿ ಆ ಒಂದು ವೃಕ್ಷದ ಒಂದು ತುಂಡು ಇಲ್ಲಿ ಇಟ್ಟು ಅವರು ಅದನ್ನು ಈಗ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಒಳ್ಳೆಯ ವಿಡಿಯೋದೊಂದಿಗೆ ನಿಮ್ಮ ಭೇಟಿ. ಅಲ್ಲಿವರೆಗೂ ಗೊತ್ತಲ್ಲ, ಖುಷಿಯಾಗಿರಿ, ಖುಷಿನ ಹಂಚ್ತಾ ಇರಿ. ಬಾಯ್.